friends, I am your friend Nikita Priya and I am here to help you learn English. Welcome to my channel Nikita Priya's Easy English. Friends, ಇವತ್ತಿನ ವಿಡಿಯೋ ನಮ್ಮ ಕಾನ್ವರ್ಸೇಷನ್ ಕ್ಲಾಸ್ನ ಪಾರ್ಟ್ 15. ಸೊ ಎಷ್ಟು ಬೇಗ ಪಾರ್ಟ್ 15ಗೆ ಬಂದ್ಬಿಟ್ವಿ ಅಲ್ವಾ. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ನೋ ಹೋಪಿಂದ ಈಗ ವಿತೌಟ್ ಅ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿನಗೇನು ಅನಿಸುತ್ತೆ? ವಾಟ್ ಡು ಯು ಥಿಂಕ್? ವಾಟ್ ಡು ಯು ಥಿಂಕ್? ಇವಾಗ ನಿಮ್ಮ ಸರದಿ. ನೀವು ಸಂಪೂರ್ಣವಾಗಿ ಸರಿ ಇದ್ದೀರಾ ಅನಿಸುತ್ತೆ, ಅಥವಾ ನೀವು ಫುಲ್ ಕರೆಕ್ಟ್ ಇದ್ದೀರಾ, ಅಥವಾ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳ್ತೀವಿ, ಅಥವಾ ನೀವು ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ ಕರೆಕ್ಟಾಗಿದೆ ಅಂತ ಹೇಳ್ತೀವಲ್ಲ, ಯಾವುದಾದ್ರೂ ಅದನ್ನು ಇಂಗ್ಲೀಷ್ನಲ್ಲಿ ಐ ಥಿಂಕ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಐ ಥಿಂಕ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಇವಾಗ ನಿಮ್ಮ ಸರದಿ, ನೀವು ಹೇಳಿ. ನೀವು ತುಂಬ ಅದೃಷ್ಟಶಾಲಿ ಎಂದು ನಾನು ಭಾವಿಸುತ್ತೇನೆ, ಅಥವಾ ನೀನು ತುಂಬ ಅದೃಷ್ಟಶಾಲಿ ಅಂತ ಹೇಳ್ತೀವಲ್ಲ, ಅದನ್ನು ಐ ಥಿಂಕ್ ಯು ಆರ್ ವೆರಿ ಲಕ್ಕಿ, ಐ ಥಿಂಕ್ ಯು ಆರ್ ವೆರಿ ಲಕ್ಕಿ. ಇವಾಗ ನೀವು ಹೇಳಿ. ನಿಮಗೆ ನೀವೇ ನೋವು ಮಾಡ್ಕೊಳ್ತಿದ್ದೀರಿ ಎಂದು ಭಾವಿಸುತ್ತೇನೆ, ಅಥವಾ ನೀನೇ ನೋವು ಮಾಡ್ಕೋತಾ ಇದೆಯಾ ಅಂತ ಅನಿಸುತ್ತೆ. ಐ ಥಿಂಕ್ ಯು ಆರ್ ಹರ್ಟಿಂಗ್ ಯೋರ್ ಸೆಲ್ಫ್, ಐ ಥಿಂಕ್ ಯು ಆರ್ ಹರ್ಟಿಂಗ್ ಯೋರ್ ಸೆಲ್ಫ್. ನಾವ್ ಇಟ್ಸ್ ಯೋರ್ ಟರ್ನ್. ನಿಮಗೇನು ಅನಿಸುತ್ತೆ? ನಾನೇನು ಮಾಡಬೇಕು, ಅಥವಾ ನಾನು ಏನು ಮಾಡಬೇಕು ಅಂತ ನಿಮಗನ್ಸುತ್ತೆ? ಈ ಥರ ಆಡು ಭಾಷೆಲೆಲ್ಲ ಹೇಳ್ತೀವಲ್ಲ, ಸೊ ಈ ಎರಡು ಯಾವುದಾದ್ರೂ ಓಕೆ. ನಾವು ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀವಿ ಅಂದರೆ, ವಾಟ್ ಡು ಯು ಥಿಂಕ್ ಐ ಶುಡ್ ಡೂ, ವಾಟ್ ಡು ಯು ಥಿಂಕ್ ಐ ಶುಡ್ ಡೂ. ಇವಾಗ ಇದನ್ನು ನೀವು ರಿಪೀಟ್ ಮಾಡಿ. ನೀವು ಎಲ್ಲರಿಗೂ ಹೇಳಬೇಕು ಅಂತ ನನಗನ್ಸುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಥಿಂಕ್ ಯು ಶುಡ್ ಟೆಲ್ ಎವ್ರಿ ಒನ್, ಐ ಥಿಂಕ್ ಯು ಶುಡ್ ಟೆಲ್ ಎವ್ರಿ ಒನ್. ಇವಾಗ ನಿಮ್ಮ ಸರದಿ, ನೀವು ಹೇಳಿ. ನೀವು ಇದರ ಬಗ್ಗೆ ಹೆಮ್ಮೆ ಪಡಬೇಕು. ಯು ಶುಡ್ ಬಿ ಪ್ರೌಡ್ ಆಫ್ ಇಟ್, ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ಇವಾಗ ನೀವು ರಿಪೀಟ್ ಮಾಡಿ. ನೀವು ಅವಳ ಬಗ್ಗೆ ಹೆಮ್ಮೆ ಪಡಬೇಕು. ಯು ಶುಡ್ ಬಿ ಪ್ರೌಡ್ ಆಫ್ ಹರ್, ಯು ಶುಡ್ ಬಿ ಪ್ರೌಡ್ ಆಫ್ ಹರ್. ನೀವು ಹೇಳಿ. ಇಲ್ಲಿ ಹರ್ ಅಂತ ಇದೆ, ಅವನು ಅಂತ ಇದ್ದರೆ ನೀವು ಹಿಮ್ ಅಂತ ಯೂಸ್ ಮಾಡಬಹುದು. ಯು ಶುಡ್ ಬಿ ಪ್ರೌಡ್ ಆಫ್ ಹೆಮ್, ಯು ಶುಡ್ ಬಿ ಪ್ರೌಡ್ ಆಫ್ ಹೆಮ್. ನೀವು ಒಂದು ವಾರದಲ್ಲಿ ಕನಿಷ್ಠ ಪಕ್ಷ ಒಂದು ಪುಸ್ತಕವನ್ನಾದರೂ ಓದಲೇಬೇಕು. ಯು ಶುಡ್ ರೀಡ್ ಅಟ್ ಲೀಸ್ಟ್ ಒನ್ ಬುಕ್ ಅ ವೀಕ್, ಯು ಶುಡ್ ರೀಡ್ ಅಟ್ ಲೀಸ್ಟ್ ಒನ್ ಬುಕ್ ಅ ವೀಕ್. ನೀವು ರಿಪೀಟ್ ಮಾಡಿ. ನೀವು ಅವಳಿಂದ ದೂರವಿರಬೇಕು. ಯು ಶುಡ್ ಸ್ಟೇ ಅವೇ ಫ್ರಮ್ ಹರ್, ಯು ಶುಡ್ ಸ್ಟೇ ಅವೇ ಫ್ರಮ್ ಹರ್. ಇವಾಗ ನಿಮ್ಮ ಸರದಿ, ನೀವು ಇದನ್ನು ರಿಪೀಟ್ ಮಾಡಿ. ನೀವು ಅವನನ್ನು ಕೇಳಬೇಕು. ಯು ಶುಡ್ ಆಸ್ಕ್ ಹಿಮ್, ಯು ಶುಡ್ ಆಸ್ಕ್ ಹಿಮ್. ರಿಪೀಟ್ ಮಾಡಿ. ನೀವು ಅವಳಿಗೆ ಹೇಳಬೇಕು. ಮೇ ಬಿ ಯು ಶುಡ್ ಟೆಲ್ ಹರ್, ಮೇ ಬಿ ಯು ಶುಡ್ ಟೆಲ್ ಹರ್. ರಿಪೀಟ್ ಮಾಡಿ. ನೀವು ನಿಮ್ಮ ಹಿರಿಯರನ್ನು ಗೌರವಿಸಬೇಕು. ಯು ಶುಡ್ ರೆಸ್ಪೆಕ್ಟ್ ಯೋರ್ ಎಲ್ಡರ್ಸ್, ಯು ಶುಡ್ ರೆಸ್ಪೆಕ್ಟ್ ಯೋರ್ ಎಲ್ಡರ್ಸ್. ರಿಪೀಟ್ ಮಾಡಿ. ನೀವು ಇಂಗ್ಲಿಷ್ ಕಲಿಯಬೇಕು. ಯು ಶುಡ್ ಲರ್ನ್ ಇಂಗ್ಲಿಷ್, ಯು ಶುಡ್ ಲರ್ನ್ ಇಂಗ್ಲಿಷ್. ನಾವ್ ಇಟ್ಸ್ ಯೋರ್ ಟರ್ನ್. ನಾನು ಎಲ್ಲಿಗೆ ಹೋಗಬೇಕು ಅಂತ ನಿಮಗನ್ಸುತ್ತೆ? ಅಥವಾ ನಿಮಗೇನನ್ಸುತ್ತೆ ನಾನು ಎಲ್ಲಿಗೆ ಹೋಗಬೇಕು? ಇದನ್ನು ಇಂಗ್ಲೀಷ್ನಲ್ಲಿ ವೇರ್ ಡು ಯು ಥಿಂಕ್ ಐ ಶುಡ್ ಗೋ, ವೇರ್ ಡು ಯು ಥಿಂಕ್ ಐ ಶುಡ್ ಗೋ.
ಇವಾಗ ಇದನ್ನು ನೀವು ರಿಪೀಟ್ ಮಾಡಿ. ನಾನು ಮನೆಗೆ ಹೋಗಬೇಕು. ಐ ಶುಡ್ ಗೋ ಹೋಮ್. ಐ ಶುಡ್ ಗೋ ಹೋಮ್. ನೌ ಇಟ್ಸ್ ಯೋರ್ ಟರ್ನ್, ಯು ರಿಪೀಟ್. ನೀವು ಎಲ್ಲಿ ಬೇಕಾದರೂ ಹೋಗಬಹುದು. ಯು ಕ್ಯಾನ್ ಗೋ ಎನಿವೇರ್. ಯು ಕ್ಯಾನ್ ಗೋ ಎನಿವೇರ್. ಇವಾಗ ನೀವು ರಿಪೀಟ್ ಮಾಡಿ. ನಾನು ಯಾವುದನ್ನು ಖರೀದಿಸಬೇಕು, ಅಥವಾ ನಾನು ಯಾವುದನ್ನು ಕೊಂಡ್ಕೋಬೇಕು, ಅಥವಾ ನಾನು ಯಾವುದನ್ನು ತಗೋಬೇಕು, ಯಾವುದಾದ್ರೂ ಓಕೆ. ವಿಚ್ ಒನ್ ಶುಡ್ ಐ ಬೈ? ವಿಚ್ ಒನ್ ಶುಡ್ ಐ ಬೈ ಹೇಳಿ. ನೀವು ಅವುಗಳಲ್ಲಿ ಯಾವುದನ್ನಾದರೂ ಖರೀದಿಸಬಹುದು. ಇಂಗ್ಲಿಷ್ನಲ್ಲಿ ಯು ಕ್ಯಾನ್ ಬೈ ಎನಿ ಒನ್ ಆಫ್ ದೆಮ್. ಯು ಕ್ಯಾನ್ ಬೈ ಎನಿ ಒನ್ ಆಫ್ ದೆಮ್. ರಿಪೀಟ್ ಮಾಡಿ. ನೀವು ಭಯ ಪಡಬಾರ್ದು. ಯು ಶುಡ್ ನಾಟ್ ಬಿ ಅಫ್ರೇಡ್. ಯು ಶುಡ್ ನಾಟ್ ಬಿ ಅಫ್ರೇಡ್. ನೌ ಇಟ್ಸ್ ಯೋರ್ ಟರ್ನ್, ಯು ರಿಪೀಟ್. ನೀವು ಸೋಲುವುದರ ಬಗ್ಗೆ ಭಯ ಪಡಬಾರ್ದು, ಅಥವಾ ನೀವು ವೈಫಲ್ಯದ ಬಗ್ಗೆ ಭಯ ಪಡಬಾರದು. ಯು ಶುಡ್ ನಾಟ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್. ಯು ಶುಡ್ ನಾಟ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್. Now it's your turn, you repeat. ನೀವು ಸಾಯಲು ಭಯಪಡಬಾರದು. ಇಂಗ್ಲಿಷ್ನಲ್ಲಿ ಯು ಶುಡ್ ನಾಟ್ ಬಿ ಅಫ್ರೈಡ್ ಟು ಡೈ. ಯು ಶುಡ್ ನಾಟ್ ಬಿ ಅಫ್ರೈಡ್ ಟು ಡೈ. ರಿಪೀಟ್ ಮಾಡಿ. ನೀವು ಸಾವಿಗೆ ಹೆದರಬಾರದು. ಯು ಶುಡ್ ನಾಟ್ ಬಿ ಅಫ್ರೈಡ್ ಆಫ್ ಡೆತ್. ಯು ಶುಡ್ ನಾಟ್ ಬಿ ಅಫ್ರೇಡ್ ಆಫ್ ಡೆತ್. ರಿಪೀಟ್ ಮಾಡಿ. ಈಗ ಈ ಎರಡು ಸೆಂಟೆನ್ಸ್ನ ನೋಡೋಣ. ಇಲ್ಲಿ ಡೈ, ಡೆತ್ ಈ ಎರಡು ಇದೆಯಲ್ಲ, ಇದರ ಡಿಫ್ರೆನ್ಸ್ನ ಹೇಳ್ತೀನಿ. ಡೈ ಅನ್ನೋದು ವರ್ಬ್. ಇದು ಒಂದು ಆ್ಯಕ್ಷನ್ ವರ್ಡ್, ಆ್ಯಕ್ಷನ್ನ ಸೂಚಿಸುವಂಥದ್ದು. ಅದಕ್ಕೋಸ್ಕರ ಟು ಡೈ ಅಂತ ಯೂಸ್ ಮಾಡಿದ್ದೀವಿ. ನೀವು ಸಾಯಲು. ಸೊ ಟು ಡೈ, ನೀವು ಸಾಯಲು ಭಯಪಡಬಾರ್ದು. ಯು ಶುಡ್ ನಾಟ್ ಬಿ ಅಫ್ರೈಡ್ ಟು ಡೈ. ಈಗ ಡೆತ್ ನೋಡೋಣ, ಇನ್ನೊಂದು ಸೆಂಟೆನ್ಸ್ ಬಗ್ಗೆ. ಇದು ಡೆತ್ ಅಂತ ಅನ್ನೋದು ನೌನ್. ಇದೊಂದು ನೇಮಿಂಗ್ ವರ್ಡ್. ಸೊ ಇದು ನೌನ್ ಬಂದಾಗ ಆಫ್ ಡೆತ್ ಅಂತ ಯೂಸ್ ಮಾಡ್ತೀವಿ. ನೀವು ಸಾವಿಗೆ ಹೆದರಬಾರದು. ಯು ಶುಡ್ ನಾಟ್ ಬಿ ಅಫ್ರೈಡ್ ಆಫ್ ಡೆತ್. ಸೊ ಇಲ್ಲಿ ಡೈ ಅಂದರೆ ವರ್ಬ್, ಅದಕ್ಕೆ ಟು ಡೈ ಅಂತ ಯೂಸ್ ಮಾಡಿದ್ದೀವಿ. ಇಲ್ಲಿ ಡೆತ್ ಅಂದರೆ ನೌನ್ ಅಂತ ಬರುತ್ತೆ, ಅದಕ್ಕೋಸ್ಕರ ಆಫ್ ಡೆತ್ ಅಂತ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಇದರ ಡಿಫ್ರೆನ್ಸ್ನ ನೀವು ತಿಳ್ಕೊಂಡ್ರಿ ಅಲ್ವಾ? ಇವತ್ತಿಗೆ ಇಷ್ಟು ಸೆಂಟೆನ್ಸಸ್ನ ಕಲೀರಿ. ಗೈಸ್, ನೀವು ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಅದನ್ನು ನಾವು ಹೇಳಬೇಕು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಅದರಲ್ಲೂ ಅದನ್ನು ನಾನು 2 ಟೈಮ್ಸ್ನ ರಿಪೀಟ್ ಮಾಡ್ತೀನಿ. ಆಮೇಲೆ ನಿಮಗೆ 3 ಸೆಕೆಂಡ್ಸ್ ಟೈಮ್ ಕೊಟ್ಟಿರ್ತೀನಿ. ಯಾಕಂದರೆ ನೀವು ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು, ರಿಪೀಟ್ ಮಾಡಬೇಕು ಅಂತ. ಹೇಗೆ ರಿಪೀಟ್ ಮಾಡಬೇಕು? ನೀವು ಬಾಯಲ್ಲಿ ಅದನ್ನು ಹೇಗೆ ಹೇಳಬೇಕು ಅಂದರೆ, ಅಟ್ಲೀಸ್ಟ್ ನೀವು ಹೇಳೋದನ್ನು ನಿಮ್ಮ ಕಿವಿಗೆ ನಿಮಗೆ ಕೇಳಿಸ್ಬೇಕು. ಮನಸ್ಸಲ್ಲಿ ಹೇಳ್ಕೊಬೇಡಿ, ಅಟ್ಲೀಸ್ಟ್ ಲಿಪ್ ಮೂಮೆಂಟ್ ಮಾಡಿ ಪಿಟಿ ಪಿಟಿ ಅಂತ ಆದರೂ ಹೇಳಿ. ನೀವು ಹೇಳೋದನ್ನು ನಿಮ್ಮ ಕಿವಿಗೆ ಅದು ಕೇಳಿಸ್ಬೇಕು. ಆ ಥರ ಆದರೂ ನೀವು ಪ್ರೊನೌನ್ಸ್ ಮಾಡಿದರೆ ನೀವೇನು ಪ್ರೊನೌನ್ಸ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತಪ್ಪು ಪ್ರೊನೌನ್ಸ್ ಮಾಡಿದರೆ ಮತ್ತೆ ನನ್ನ ವಿಡಿಯೋ ನೋಡಿ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿ, ಅದನ್ನು ಮತ್ತೆ ಹೇಳೋದಕ್ಕೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹೀಗೆ ಮಾಡಿದರೆ ನೀವು ಪರ್ಫೆಕ್ಟಾಗಿ ಕಾನ್ಫಿಡೆಂಟಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಸಾಧ್ಯ. ಇವತ್ತಿಗಿಷ್ಟೇ ಗಾಯ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲಿಷ್, practice English and speak English confidently. ಮತ್ತೆ ಸಿಗ್ತೀನಿ. Bye.